5 ಸಚಿವ ಸ್ಥಾನ ನೀಡಿ ಇಲ್ಲ ಅಂದ್ರೆ ಪರಿಣಾಮ ಎದುರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ನೇರ ಎಚ್ಚರಿಕೆ ಕೊಟ್ಟ ಮೌಲ್ವಿಗಳು 5 ಸಚಿವ ಸ್ಥಾನ ನೀಡಿ ಇಲ್ಲ ಅಂದ್ರೆ ಪರಿಣಾಮ ಎದುರಿಸಿ ಅಂತ ನೇರ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಮೌಲ್ವಿಗಳು 5 ಮುಸ್ಲಿಂ ಸದಸ್ಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕು ಮುಸ್ಲಿಂ ಧಾರ್ಮಿಕ ಮುಖಂಡರು ಮೌಲ್ವಿಗಳ ಒತ್ತಾಯ ಕಾಂಗ್ರೆಸ್ ಮುಸ್ಲಿಮರ ಬೆಂಬಲದೊಂದಿಗೆ ಅಧಿಕಾರಕ್ಕೇರಿದೆ ಮುಂದೆ ಮುಸ್ಲಿಮರು ಕಾಂಗ್ರೆಸ್ ಪರ ನಿಲ್ಲಬೇಕಾ ಬೇಡವಾ 5 ಶಾಸಕರಿಗೆ ಸಚಿವ ಸ್ಥಾನ ನೀಡಲು ಮೌಲ್ವಿಗಳ ಒತ್ತಾಯ ಹುಬ್ಬಳ್ಳಿಯ ಬೆಳ್ಳಿ ನಗರದ ಮುಸ್ಲಿಂ ಧರ್ಮಗುರುಗಳ ಸಭೆಯಲ್ಲಿ ಬೇಡಿಕೆ ಹಜರತ್ ಸೈಯದ್ ಫತೇಹ ಶಾ ವಾಲಿ ದರ್ಗಾದಲ್ಲಿ ನಡೆದ ಸಭೆ ಜಮೀರ್ ಅಹಮದ್ ಖಾನ್ ಗೆನೆ ಹ್ಯಾರಿಸ್ ತನ್ವೀರ್ ಸೇಠ್ ಸಲೀಂ ಅಹಮದ್ ಸೇರಿ 5 ಸಚಿವ ಸ್ಥಾನ ನೀಡಲು ಒತ್ತಾಯ ಮಾಡ್ತಾ ಇದ್ದಾರೆ. ಸದ್ಯ ಡಿಕೆಶಿ ಸಂಪುಟ ಸೇರಿರುವಂತಹ ಉಲ್ಲಾಳ ಶಾಸಕ ಯುಟಿ ಖಾದರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಮುಸ್ಲಿಂ ಪಾತ್ರ ದೊಡ್ಡದು, ಹೀಗಾಗಿ 5 ಸಚಿವರಿಗೆ ಸಚಿವ ಸ್ಥಾನ ಕೊಡಿ, ಹೀಗಾಗಿ ಸರ್ಕಾರದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯದ ಅರ್ಹತೆ ಇದೆ. ಸಿಎಂ ಡಿಕೆ ಶಿವಕುಮಾರ್ಗೆ ಮುಸ್ಲಿಂ ಮುಖಂಡರ ನೇರ ಎಚ್ಚರಿಕೆ. 5 ಶಾಸಕರಿಗೆ ಅವಕಾಶ ಮಾಡಿಕೊಡಬೇಕು, 5 ಸಚಿವ ಸ್ಥಾನವನ್ನ ಕೊಡಬೇಕು, ಇಲ್ಲ ಅಂದ್ರೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಮೌಲ್ವಿಗಳು. ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ದಂಗಲ್ ಉಪಚುನಾವಣೆಯಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಪಕ್ಷದ ಮೇಲೆ ಮಾತನಾಡಿದಂಥ ರೀತಿಯನ್ನ ವೈಖರಿಯನ್ನ ನಾವು ಅಬ್ಸರ್ವ್ ಮಾಡಿದ್ದೀವಿ. ಅಂದರೆ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ, ಪಕ್ಷಕ್ಕೆ ನಾವು ಬೇಕು, ನಮಗೆ ಪಕ್ಷ ಬೇಡ, ನಮಗೆ ಯಾರು ಅಧಿಕಾರವನ್ನು ವಹಿಸ್ಕೊಡ್ತಾರೋ, ನಮಗೆ ಯಾರು ಅವಕಾಶವನ್ನ ಮಾಡಿಕೊಡ್ತಾರೋ ನಾವು ಅವರಿಗೆ ಓಟನ್ನು ಹಾಕ್ತೀವಿ ಅಂತ. ಎಷ್ಟೋ ಜನ ಪಕ್ಷವನ್ನ ಹೊರತುಪಡಿಸಿ ಮಾತನಾಡಿದ್ದು ಉಂಟು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಿದಾಗ. ಇದೀಗ ಅದೇ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.